9/1/2026 ನಂದೀಶ್ ರವರು ಮಳವಳ್ಳಿ ಟೌನ್ ಪೊಲೀಸ್ ಠಾಣೆಗೆ ಹಾಜರಾಗಿ ಒಂದು ದೂರನ್ನು ನೀಡಿರ್ತಾರೆ. ಇವರು ಕೆಎಸ್ಆರ್ಟಿಸಿ ಚಾಲಕರಾಗಿರ್ತಾರೆ. ಕೆಎಸ್ಆರ್ಟಿಸಿ ಶೌಚಾಲಯ ಪಕ್ಕ, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಶೌಚಾಲಯ ಪಕ್ಕದಲ್ಲಿ ಇವರು ಒಂದು ಬೈಕ್ ನಿಲ್ಲಿಸಿ ಅವರು ಕೆಲಸಕ್ಕೆ ಹೋಗಿ ಸಂಜೆ ಬಂದು ನೋಡಿದಾಗ ಆ ಬೈಕ್ ಕಳ್ಳತನ ಆಗಿರೋದು ಕಂಡು ಬಂದಿರುತ್ತೆ. ಇದರ ಸಂಬಂಧವಾಗಿ ಅವರು ದೂರು ನೀಡಿದ್ದು, ಇದು ಮೊಕದ್ದಮೆ ಸಂಖ್ಯೆ 7/26 ಕಲಂ 303 ಸಬ್ ಕ್ಲಾಸ್ 2 BNS ಅಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಒಂದು ತನಿಖಾ ತಂಡವನ್ನು ರಚಿಸಲಾಗಿತ್ತು. ಅಡಿಷನಲ್ ಎಸ್ಪಿ ರವರಾದ ತಿಮ್ಮಯ್ಯ, ಗಂಗಾಧರ್ ಸ್ವಾಮಿ ಹಾಗೂ ಡಿಎಸ್ಪಿ ಯಶವಂತ್ ಕುಮಾರ್ ಹಾಗೂ ಹಲಗೂರು ವೃತ್ತ ನಿರೀಕ್ಷಕರಾದ ಶ್ರೀಧರ್ ರವರನ್ನು ಒಳಗೊಂಡಂತೆ ತನಿಖಾ ತಂಡವನ್ನು ರಚಿಸಿದ್ದು, PSI ಶಿವಲಿಂಗ ದಳವಾಯಿ ಮತ್ತು ಅಪರಾಧ ಪತ್ತೆ ದಳದ ಸಿಬ್ಬಂದಿಯರಾದ ಮಾದೇಶ್ ಮತ್ತು ವಿಕಾಸ್ ರವರು 3 ಜನ ಅಲ್ಲೇ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತು ವಾಚ್ ಮಾಡಿದಾಗ 3 ಜನ ಅಪರಿಚಿತರು ಬರ್ತಾರೆ. ಅದರಲ್ಲಿ ಒಬ್ಬ ಬೈಕ್ ಮೇಲೆ ಕೂತಿರ್ತಾನೆ, ಇನ್ನ ಇಬ್ರು ಇಳಿದು ಬೇರೆ ಬೈಕ್ನಲ್ಲಿ ಹತ್ತು ಅವರು ಲಾಕ್ ಓಪನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅವಾಗ ವಿಚಾರ ಮಾಡಲಾಗಿ ಅವರು ತಬ್ಬಿಬ್ಬಾಗ್ತಾರೆ. ನಂತರ ಅವರನ್ನ ವಿಚಾರ ಮಾಡಿದಾಗ ಕೂಲಂಕುಷವಾಗಿ ತಿಳಿದು ಬರ್ತದೆ, ಇವರು ಸುಮಾರು 1.5 ವರ್ಷದ ಹಿಂದೆ ಎಲ್ಲರೂ ಬಾರ್ನಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ತದನಂತರ ಈ ಕೆಲಸನ ಬಿಟ್ಟು ಕಳ್ಳತನ ಮಾಡ್ತಾ ಇರ್ತಾರೆ. ಒಟ್ಟಾರೆಯಾಗಿ 19 ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಮೈಸೂರು ಜಿಲ್ಲೆಗೆ ಸೇರಿದ 10 ಬೈಕ್ಗಳು, ಮೈಸೂರು ಸಿಟಿಗೆ ಸೇರಿದ 1 ಬೈಕು, ಚಾಮರಾಜನಗರ ಡಿಸ್ಟಿಕ್ ಸೇರಿದ 4, ಮಂಡ್ಯ ಡಿಸ್ಟಿಕ್ ಸೇರಿದ 4 ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ.